ಅಲ್ಲಮ್ಮ ಮೀನಾ, ಹೋದ್ಸಲ ನೀನು ಅಮೂಲ್ಯ ಇದೇ ತಪ್ಪು ಮಾಡಿದ್. ನಿಮಗ್ ನಾನು ಬೈದಿದ್ದೆ ಅಲ್ವ? ನಿಮಗ್ ಬೈದ ಮೇಲೆ ನಾನೇನೋ ತಪ್ಪು ಮಾಡಿದೀನಿ ಅಂತ ನಾನೇ ನೊಂದ್ಕೊಂಡು ತುಂಬಾ ಒದ್ದಾಡ್ಬಿಟ್ಟು ನಾನೇ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ದೆ ಅಲ್ಲ. ಬೈಯೋದ್ರಿಂದ ಯಾರು ಬುದ್ಧಿ ಕಲಿಯೋದಿಲ್ಲ, ಪ್ರೀತಿಯಿಂದ ಹೇಳಿದ್ರೆ ಬುದ್ಧಿ ಕಲಿತಾರೆ ಅಂತ ನಾನ್ ನಿಮ್ಮ ಹತ್ರ ಪ್ರೀತಿಯಿಂದನೇ ಹೇಳ್ದೆ ಅಲ್ವಾ? ನನ್ ಮಾತ್ ನೀವು ಕೇಳಿದಿರ ಅನ್ಕೊಂಡಿದ್ನಲ್ಲಮ್ಮ. ಅದ್ ಹಾಗಲ್ಲ ಮಾವ. ಸಾಕು ಮೀನಾ, ಇದ್ರ ಬಗ್ಗೆ ಯಾರು ಏನು ಮಾತಾಡ್ಬೇಕು. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ಗೆ ಪದೇ ಪದೇ ಹೇಳಿದ್ದೇನೆ ಹೇಳೋದಕ್ಕೆ ಇಷ್ಟ ಇಲ್ಲ. ಈ ಸಲ ಕಡೆಯದಾಗ ಹೇಳ್ತಾ ಇದ್ದೆ, ಈ ಮನೇಲಿ ಇರೋರ ಅಭಿಪ್ರಾಯ ಎಲ್ಲ ಒಂದೇ ಆಗಿರ್ಬೇಕು. ಇಲ್ಲ ನಾನ್ ಹೇಳಿದ್ದೆ ನಡಿಬೇಕು, ನನ್ ಮಾತೆ ನಡಿಬೇಕು ಅಂತ ನೀವ್ ಯಾರಾದ್ರೂ ಅನ್ಕೊಂಡಿದ್ರೆ ಅಂತವ್ರಿಗೆ ಈ ಮನೇಲಿ ಜಾಗ ಇಲ್ಲ. ಅವ್ರವ್ರ ದಾರಿ ಅವ್ರು ನೋಡ್ಕೋಬಹುದು. ಗಿರ್ಜಾ, ನಾಳೆ ಬೆಳಿಗ್ಗೆ ಬ್ಯಾಂಕಿಂದ ಅವ್ರ ಒಡವೆ ತಂದು ಅವ್ರ ಮನೆಗ್ ತಲುಪಿಸ್ಬೇಕು. ಇನ್ನು ಅವ್ರ ಹತ್ರ ಮಾತು ಕೇಳೋ ಶಕ್ತಿ ನನ್ಗೆಲ್ಲ ಗಿರ್ಜಾ. ಅವ್ರ ಮಾತು ಕೇಳ್ತಾ ಇದ್ರೆ ಒಂದು ಕ್ಷಣ ಸತ್ತೋಗೋಣ ಅನ್ನಿಸ್ತು ಗಿರ್ಜಾ. ನಾಳೆ ಅಷ್ಟರಲ್ಲಿ ಅವ್ರ ಮನೆ ಒಡವೆ ಅವ್ರಿಗೆ ತಲುಪಬೇಕು ಅಷ್ಟೇ. ಅಪ್ಪ, ಯಾಕಪ್ಪ ನಡ್ಕೊಂಡು ಹೋಗ್ತಾ ಇರಾ? ಒಂದ್ 2 ನಿಮಿಷ ಗಾಡಿ ತಂದ್ಬಿಡ್ತೀನಿ. ಪರವಾಗಿಲ್ಲ ಕೇಶವ, ಯಾಕೋ ತಲೆ ಸಿಡಿತಾ ಇದೆ. ಚುಟ್ಟಿ ಕುಡಿಯೋಣ ನೀನು. ಬನ್ನಿ ಅಪ್ಪ, ಅಂಗಡಿಗೆ ಹೋಗೋಣ. ಬನ್ನಿ ಅಣ್ಣ, ಒಂದ್ ಟೀ ಕೊಡಿ. ಸಾರಿ ಅಪ್ಪ, ನೀನ ಆ ತರ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೇ ವಿಷಯಕ್ಕೆ ನೀವು ಅವಳ ಮೇಲೆ ರೇಗಾಡಿದ್ದಾಗ ನಾನ್ ನಿಮ್ ಮೇಲೆ ಕೋಪ ಮಾಡ್ಕೊಂಡು ಜಗಳ ಮಾಡಿದ್ದೆ. ಆದ್ರೆ ನೀವು ಅಷ್ಟ್ ಹೇಳಿದ್ಮೇಲೂ ಮತ್ತೆ ಅದೇ ಕೆಲ್ಸ ಕೈ ಹಾಕಿದ್ದು ಸರಿಯಲ್ಲ ಅಪ್ಪ. ಅವಳು ಏನೇ ಸಂಜಾಯಿಸಿ ಕೊಡ್ಬೋದು, ಆದ್ರೆ ಅವ್ಳು ಮಾಡಿದ ತಪ್ಪೇ ಅಪ್ಪ. ಅದರಿಂದ ನಿಮಗೆ ತುಂಬಾ ಅವಮಾನ ಆಯ್ತು. ಅವಳು ನಿಮಗೆ ಸಾರಿ ಕೇಳ್ತಾ ಇರ್ಬೋದಪ್ಪ, ಆದ್ರೆ ಅವಳ ಪರವಾಗಿ ನಾನ್ ಸಾರಿ ಕೇಳ್ತೇನಪ್ಪ. ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಈ ವಿಷಯ ಗೊತ್ತಿದ್ದಿದ್ರೆ ನಾನು ಖಂಡಿತ ತಡಿತಿದ್ದೆ ಅಪ್ಪ. ದಯವಿಟ್ಟು ಕ್ಷಮಿಸಿ ಅಪ್ಪ. ಕೇಶವ, ಇದ್ರಲ್ಲಿ ನಿಂದೇನೋ ತಪ್ಪು. ನೀನ್ ಯಾಕೆ ಸಾರಿ ಕೇಳ್ತೀಯ? ಅತ್ತೆ ಪ್ಲೀಸ್ ಅತ್ತೆ, ನಮ್ ಮಾತ್ ಕೇಳಿ. ಅಲ್ಲಂತೂ ಯಾರು ನಮಗ್ ಮಾತಾಡಕ್ ಅವಕಾಶನೇ ಕೊಡ್ಲಿಲ್ಲ. ನೀವಾದ್ರೂ ನಮ್ ಮಾತ್ ಕೇಳಿಸ್ಕೊಳ್ಳಿ ಅತ್ತೆ. ಏನ್ ಕೇಳಿಸ್ಕೋಬೇಕು? ನೀವಿಬ್ರು ಮಾಡಿರೋ ತಪ್ಪಿಗೆ ಸಬೂಬ್ ಹೇಳಕ್ ಬಂದಿದ್ದೀರಲ್ಲ, ನಿಮ್ಮಿಬ್ರು ಮಾತ ಕೇಳಕ್ಕೆ ನನಗಿಷ್ಟ ಆಗ್ತಿಲ್ಲ. ಅಲ್ಲ, ನಿಮ್ಮಿಬ್ರು ನಾನು ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ದೇನೆ. ನನ್ ಸೊಸೆ ಅಂದ್ರಲ್ಲ, ನನ್ನ ಹೆತ್ತ ಮಕ್ಕಳ ತರ ನೋಡ್ಕೋತಾ ಇದ್ದೆ. ಏನಾದ್ರೂ ಇದ್ರೆ ನಾನ್ ಅದನ್ನ ನಿಮ್ ಹತ್ರ ಹೇಳ್ತಾ ಇದ್ದೆ, ನೀವ್ ನನ್ನ ಹತ್ರ ಹೇಳ್ತಿದ್ರಿ. ಆದ್ರೆ ಈ ವಿಷಯನ ನನ್ನಿಂದ ಮುಚ್ಚಿಟ್ಬಿಟ್ರಿ ಅಲ್ಲ ನೀವು. ಅಲ್ವೇ ಅಮ್ಮು? ಎರಡೆರಡು ಸಲ ನಿಮ್ ಮಾವ ಹೇಳಿದ್ರು ಈ ಟ್ಯೂಷನ್ ಎಲ್ಲ ಬೇಡ ಅಂತ. ಅವ್ರು ಹೇಳಿದ್ರು, ಇನ್ ಮತ್ತೆ ಅದೇ ಮಾಡಿದ್ಯಲ್ಲ. ಅಲ್ಲ, ಅಂತ ಖರ್ಚು ನಿನಗೆ ಏನೇ ಇತ್ತು? ಖರ್ಚದ್ದಿದ್ರೆ ನನ್ನ ಹತ್ರ ಕೇಳ್ಬೋದಾಗಿತ್ತಲ್ಲ. ಇಲ್ಲ, ನಿಮ್ ಮಾವನ್ ಕೇಳಿದ್ರೆ ಕೊಡ್ತಿದ್ರು. ಓಹೋಹೋ, ಅವ್ರ ಹತ್ರ ಕೇಳೋದಕ್ಕೆ ನಿನ್ಗ ಅವಮಾನನಾ? ಏನು ಅವತ್ ನಿನ್ಗೊಂದ್ 4 ಮಾತ್ ಬೈದ್ರು ಅಂತ ತಾನೆ. ಆದ್ರೆ ಇವತ್ತು ನಿನ್ನಿಂದ ಅವ್ರು ಎಂತೆಂತ ಮಾತ್ ಕೇಳಿಸ್ಕೋಬೇಕಾಗ್ ಬಂತು ಅಮೂಲ್ಯ. ಇಂಥ ಮಾತ್ಗಳನ್ನ ಅವ್ರ ಜೀವನದಲ್ಲಿ ಕೇಳಿರ್ಲಿಲ್ಲ ಕಣೆ. ಇಷ್ಟಕ್ಕೂ ನೀನ್ ದುಡ್ಡು ಕೇಳಿದಿದ್ರೆ ನಿಮ್ ಮಾವ ಕೊಡಲ್ಲ ಅಂತ ಹೇಳ್ತಿರ್ಲಿಲ್ಲ ಕಣೆ. ಯಾಕೆಂದ್ರೆ ನಿನ್ ವಿಷಯದಲ್ಲಿ ಅವ್ರೆಷ್ಟು ಬದಲಾಗಿದ್ರು ಗೊತ್ತಾ? ಅದೆಲ್ಲ ನಿನಗ್ ಕಾಣ್ಲಿಲ್ಲ ಅಲ್ಲ? ಅಷ್ಟೇ ಅಲ್ಲ ಕಣೆ, ನಿನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೂ ಅವ್ರ ಮುಂದಾಗಿದ್ರು. ಇದೆಲ್ಲ ಮಾಡ್ಬಿಟ್ಟಿಯಲ್ಲೇ, ಏನೇ ಆಗಿದೆ ನಿನಗೆ? ಅತ್ತೆ, ನಾನ್ ವಲ್ಲಪ್ಪಂಗೋಸ್ ನೀನು 1000 ಸಲ ಹೇಳ್ಬೋದು ವಲ್ಲಭನ್ ಕಷ್ಟ ನೋಡಕ್ಕಾಗಿಲ್ಲ, ನಾನ್ ಸಹಾಯ ಮಾಡ್ಬೇಕಾಗಿತ್ತು ಅಂತ. ಆದ್ರೆ ಅಮ್ಮು, ಈ ಸಲ ನೀನ್ ಮಾಡಿರೋ ತಪ್ಪು ಕ್ಷಮಿಸಕ್ ಆಗದೆ ಇರೋಂಥ ತಪ್ಪು. ಅತ್ತೆ, ನೀವ್ ಹಾಗೆ ಹೇಳ್ಬೇಡಿ ಅತ್ತೆ. ನೀವೇ ನನ್ನ ಕ್ಷಮಿಸಿಲ್ಲ ಅಂದ್ರೆ ಹೇಗತ್ತೆ? ಪ್ಲೀಸ್ ಅತ್ತೆ. ಇಲ್ಲ, ನಾನ್ ನಿನ್ನ ಕ್ಷಮಿಸಲ್ಲ ಅಮ್ಮು. ನೀವೇನೇ ಮಾಡಿದ್ರು ನಾನು ನಿನ್ನ ಕ್ಷಮಿಸ್ತೀನಿ ಅಂತ ಅನ್ಕೊಂಡಿದ್ಯಲ್ಲ. ಇನ್ ಮುಂದೆ ನಿಮ್ಮಿಬ್ಬರ ಜೊತೆ ಮಾತಾಡಕ್ ನನಗಿಷ್ಟ ಇಲ್ಲ. ಹೊರಟೋಗಿ ಇಲ್ಲಿಂದ. ಅತ್ತೆ ಪ್ಲೀಸ್ ಅತ್ತೆ. ಸಾಕು ಮೀನಾ, ನೀವಿಬ್ರು ಏನ್ ಮಾಡಿದ್ರು ನನ್ ಕ್ಷಮಿಸ್ತಿದ್ನೋ ಏನೋ. ಆದ್ರೆ ನೀವು ಮಾಡಿರೋ ತಪ್ಪಿದ್ನ ನನಗಂತ ತಲೆ ತಗ್ಸೋ ಹಾಗಾಗಿದೆ. ಈ ತಪ್ಪಿಗೆ ನಿಮ್ಗಳಿಗೆ ಯಾವತ್ತೂ ಕ್ಷಮೆ ಇಲ್ಲ. ಯಾವತ್ತೂ ನೀವು ನನ್ ಜೊತೆ ಮಾತಾಡ್ಬೇಡಿ. ಅತ್ತೆ, ಈಗೆಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ಅತ್ತೆ. ಇನ್ ಯಾವತ್ತೂ ಈ ತರ ತಪ್ಪು ಮಾಡಲ್ಲ. ಇದೊಂದ್ಸಲಿ. ಹೊರಟೋಗಿ ಇಲ್ಲಿಂದ. ಅತ್ತೆ, ಹೊರಟೋಗಿ ಇಲ್ಲಿಂದ. ನಾನ್ ತಪ್ಪೆ. ಅತ್ತೆ ಮಾತಾಡೋ ಪರಿಸ್ಥಿತಿ ಇಲ್ಲ, ನಡಿ ಹೋಗೋಣ. ಅಪ್ಪ, ನಿಮ್ಗೆ ಇವತ್ತು ಎಷ್ಟು ನೋವಾಗಿದೆ ಅಂತ ನಂಗೆ ಅರ್ಥ ಆಗ್ತಿದೆ. ನೀವು ನನ್ನ ಜೊತೆ ಮಾತಾಡದೇ ಇರ್ಬೋದು, ಆದ್ರೆ ನಿಮ್ಮ ಮೌನ ನಿಮ್ಗೆ ಎಷ್ಟು ನೋವು ಮಾಡಿದೆ ಅಂತ ನಂಗೆ ಗೊತ್ತಾಗ್ತಿದೆ. ಅಮೂಲ್ಯ ಹೀಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲ್ಲಪ್ಪ. ತಪ್ಪಾಯ್ತಪ್ಪ, ಪ್ಲೀಸ್ ಕ್ಷಮಿಸ್ಬೇಡಿ. ಐ ಆಮ್ ಸಾರಿ. ಹೋಗ್ಲಿ ಬಿಡ, ಏನೂ ಮಾಡಕ್ ಆಗೋದಿಲ್ಲ. ನನಗೆ ಅವಮಾನ ಆಗೋದು, ನೋವು ಆಗೋದು ಇದೆಲ್ಲ ಭಗವಂತ ಹಣೆಲ್ ಬರ್ದ್ಬಿಟ್ಟಿದಾನೆ. ಮೀನಾ ಅಮೂಲ್ಯ ಎಲ್ಲ ನೆಪ ಅಷ್ಟೇ ಕಂಡ್ರು. ನೀವೆಲ್ಲ ನಿಂತ್ಕೋಬೇಡಿ. ಇದು ನನ್ ಸಂಕಟ, ನಾನೇ ಅನುಭವಿಸ್ತೇನೆ. ಅಯ್ಯೋ ಮಗಳೇ, ನಿನ್ ಮಾತ್ ಕೇಳಿ ನನಗ್ ತುಂಬಾ ಸಂತೋಷ ಆಗ್ತಿದೆ ಕಣೆ. ಅಂತೂ ಆ ಚೋಟು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿಗೆ ಚೆನ್ನಾಗ್ ಒಗ್ಗರಣೆ ಹಾಕಿದ್ದಾರೆ ಅನ್ಸುತ್ತೆ. ನಿನ್ನ ಮಾತು ಸಾಸಿವೆ ತರ ಚಟಪಟ ಅಂತ ಅಂತೂ ತಾನೆ ಮಗಳೇ. ಇಂಥ ಟೈಮಲ್ಲಿ ಇರೋ ಬರೋ ಕೋಪ ಎಲ್ಲ ಚೆನ್ನಾಗ್ ತೀರಿಸ್ಕೊಂಡ್ಬಿಡ್ಬೇಕು ಕಣೆ. ಆದ್ರೂ ಅಮ್ಮ, ಮನೆಯವರೆಲ್ಲ ಮೀನಾ ಮತ್ತೆ ಅಮೂಲ್ಯನ ಕಟ್ಕಟೆ ನಿಲ್ಸಿರೋರ್ ತರ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಿದ್ರೆ ನನ್ ಮನ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಬೇಜಾರಾಗ್ತಿತ್ತಮ್ಮ. ಅವ್ರಿಬ್ರು ಮುಖ ನೋಡಿ ನಂಗ್ ಪಾಪ ಅನ್ನಿಸ್ತಮ್ಮ. ಅಮೂಲ್ಯ ಅಂತೂ ಅಳ್ತಾನೆ ಇದ್ಲು. ಚಿಕ್ಕ ಮಗು ಅಳೋ ತರ ಅನ್ಸ್ತಿತ್ತು ಅಮ್ಮ. ಅವ್ರಿಬ್ರು ಪಾಪ ಅಮ್ಮ. ಏಯ್ ನಿಜಿ, ನಿನಗೇನೇ ಬಂತು? ಅವ್ರಿಗ್ ಪಾಪ ಅಂತಿದ್ಯಲ್ಲೇ. ಹಾಗಲ್ಲ ಅಮ್ಮ, ಅಮೂಲ್ಯ ಏನು ಅವ್ಳ ಗಂಡಂಗ್ ಹೆಲ್ಪ್ ಮಾಡಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ಲು. ಅವಳ ಉದ್ದೇಶ ಬೇರೆ ಏನೂ ಇರ್ಲಿಲ್ಲ ಅಲ್ವಾ ಅಮ್ಮ? ಆ ಎದುರುಗಡೆ ಮನೆಯವರು ಸಿಕ್ಕಿದೆ ಚಾನ್ಸು ಅಂತ ಇಷ್ಟು ಚಿಕ್ಕ ವಿಷಯನ ಇಷ್ಟೆಲ್ಲ ದೊಡ್ಡದ್ ಮಾಡಿದ್ರು. ನೋಡು ಪ್ರಿಯಾ, ಇದೇ ನನ್ಗಾಗಲ್ಲ ಅನ್ನೋದು. ಅಲ್ಲ ಕಣೆ, ಆ ಮೀನಾ ಅಮೂಲ್ಯ ನಿನ್ಗೇನಾದ್ರು ಕಡಿಮೆ ಕಾಟ ಕೊಟ್ಟಿದಾರ ಹೇಳು? ಅವ್ರಿಬ್ರೇ ಅದ್ಭುತವಾದ ಸೊಸೆರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಬಿಂಕ ಭಿನ್ನಾಣ ಮಾಡಿ ಮೆರಿತಿದ್ರು. ಸರಿಯಾಗಾಯ್ತು ಅವ್ರಿಗೆ. ಸುಮ್ನೆ ಇರು ನೀನು. ನೀನೇನಾದ್ರೂ ಪಾಪ ಪುಣ್ಯ ಅಂತ ನೋಡ್ಕೊಂಡಿವಾಗಿದ್ರೆ ಮಣ್ಣು ಮುಖ್ಯ ಅಷ್ಟೇ. ನೋಡು, ಇದೇ ಒಳ್ಳೆ ಚಾನ್ಸು ಅಂತ ತಿಳ್ಕೊಂಡು ನೀನೇ ಬೆಸ್ಟ್ ಸೊಸೆ ಅಂತ ನಿಮ್ ಅತ್ತೆ ಮಾವನ್ ಮುಂದೆ
ಪ್ರೂವ್ ಮಾಡು. ಅವ್ರ ಅಳು ಪಳು ಎಲ್ಲ ಕಟ್ಕೊಂಡು ನಿನಗ್ ಏನೇ ಆಗ್ಬೇಕು ಮಿಜಿ ಮಿಜಿ. ಸರಿ, ಆ ವಿಷಯ ಬಿಡು. ಈಗ ನಾನೇ ನಿನಗ್ ಫೋನ್ ಮಾಡ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಫೋನ್ ಮಾಡ್ದೆ. ನೋಡೆ, ನಾಳೆ ನಾನ್ ನಿಮ್ಮನೆಗ್ ಬರ್ತಾ ಇದೀನಿ. ಹೌದಾ? ನಮ್ಮನೆಗ್ ಬರ್ತ್ಯಾ? ಯಾಕಮ್ಮ? ಏನ್ ವಿಶೇಷ? ಅದೇ ಕಣೆ, ನಿನ್ ಆಧಾರ್ ಕಾರ್ಡ್‌ನ ಇಲ್ಲ್ ತಂದ್ಬಿಡ್ತೀನಿ. ಮೊದ್ಲೇ ನೀನ್ ಗಾಬ್ರಿ ಸುಬ್ಬಿ. ನಿನ್ನನ್ನಂತೂ ನಂಬಕ್ಕಾಗಲ್ಲಮ್ಮ. 1 ಮಾಡಕ್ ಹೋಗಿ 9 ಮಾಡ್ತ್ಯಾ, ಅದನ್ನ ನನ್ ತಲೆಗ್ ತರ್ತ್ಯಾ. ಅದಿಕ್ಕೆ ನಾನ್ ಬಂದು ನಿನ್ ಆಧಾರ್ ಕಾರ್ಡ್‌ನ ಇಸ್ಕೊಂಬಂದ್ಬಿಡ್ತೀನಿ. ಅದು ನನ್ನ ಹತ್ರನೇ ಇರ್ಲಿ. ಸರಿನಾ ಮಿಜಿ ಮಿಜಿ? ಸರಿ ಅಮ್ಮ. ಏ ಮಿಜಿ ಮಿಜಿ, ಅಲ್ಲಿವರ್ಗೂ ಆ ಆಧಾರ್ ಕಾರ್ಡ್‌ನ ಜೋಪಾನ್ವಾಗಿಟ್ಕೋ. ಅಕಸ್ಮಾತ್ ಯಾರ್ ಕೈಲಾದ್ರೂ ಸಿಕ್ಕಿದ್ರೆ ಆ ಅಮೂಲ್ಯ ಮೀನಾನ ಕಟ್ಕಟೆಯಿಂದ ಇಳಿಸಿ ನಿನ್ನನ್ನ ಆ ಕಟ್ಕಟೆ ಮೇಲೆ ಹತ್ತಿಸ್ಬಿಡ್ತಾರೆ. ಮನೇಲಿರೋರೆಲ್ಲ ಮೀನಾ ಅಮೂಲ್ಯನ್ ಪ್ರಶ್ನೆ ಮಾಡೋದ್ ನಿಲ್ಸಿ ನಿನ್ ಕಡೆ ತಿರ್ಗಿ ನಿನ್ನನ್ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರೆ ಕಷ್ಟ ಕಣೆ. ಜೋಪಾನ್ವಾಗಿರೆ ಮಿಜಿ ಮಿಜಿ. ಸರಿ ಅಮ್ಮ. ಹುಷಾರಾಗಿ ಇಟ್ಕೊಂಡಿದ್ದೀನಿ. ನೀನೇನ್ ಚಿಂತೆ ಮಾಡ್ಬೇಡ. ಅಮ್ಮ ತಾಯಿ, ನಿನ್ನನ್ ಹೆತ್ತ ಮೇಲೆ ಚಿಂತೆ ಮಾಡ್ದೇ ಇರಕ್ಕಾಗತ್ತೇನೆ? ಅವಾಗವಾಗ ಡಿಸೈನ್ ಆಗಿ ಶಾಕ್ ಕೊಡ್ತಿರ್ತ್ಯ ಕಣೆ. ಸರಿ ಸರಿ, ಫೋನ್ ಇಡು, ನಾಳೆ ಸಿಗ್ತೀನಿ. ಆದ್ರೂ ಅಮೂಲ್ಯ ಮೀನನ್ನ ನೆನ್ಸ್ಕೊಂಡ್ರೆ ಪಾಪ ಅನ್ನಿಸ್ತಿದೆ. ವಲ್ಲಭ, ನಾನೇನೋ ಹೇಳ್ಬೇಕು. ಒಂದ್ ನಿಮಿಷ ನನ್ ಮಾತ್ ಕೇಳಿಸ್ಕೊಳ್ಳೋ. ಹಾ ಸರ್, ಇವತ್ತು ಡೆಲಿವರ್ ಆಗುತ್ತೆ ಸರ್. ಓಕೆ ಸರ್, ಆಯ್ತು. ಕೇಶ್ವ, ಅದು ಅ, ಒಂದ್ಸಲ ನನ್ ಮಾತ್ ಕೇಳಿಸ್ಕೊ ಕೇಶ್ವ. ನಾನ್ ನಿನ್ ಜೊತೆ ಮಾತಾಡಕ್ ಬಂದಿದೀನೋ. ಕೇಶ್ವ ಪ್ಲೀಸ್, ನಾನೇನೋ ಮಾತಾಡ್ಬೇಕು, ಕೇಳಿಸ್ಕೊಳ್ಳೋ. ಕೇಶ್ವ, ಕೇಶ್ವ. ರಕ್ಷಾ, ಮನೇಲಿ ಯಾರು ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ. ಅಟ್ಲೀಸ್ಟ್ ನೀನಾದ್ರೂ ಅರ್ಥ ಮಾಡ್ಕೊಂಡ್ ನಮ್ ಜೊತೆ ಮಾತಾಡು. ರಕ್ಷಾ, ಒಂದ್ ನಿಮಿಷ. ಅಕ್ಕ ಮಾತಾಡ್ತಿದಾರಲ್ವಾ, ಪೂರ್ತಿಯಾಗಿ ಕೇಳಿಸ್ಕೊ. ಏನ್ ಮಾತಾಡ್ಬೇಕು ಅಮೂಲ್ಯ? ಅವತ್ ನಿನ್ ವಲ್ಲಭಣ್ಣನ್ ಮದ್ವೆಗ್ ಬಂದಾಗ್ಲೇ ನಮ್ ಮನೆ ನೆಮ್ಮದಿ ಎಲ್ಲ ಹಾಳಾಗಿತ್ತು. ಆ ಮನೆಯವ್ರ ಅಪ್ಪಂಗ್ ಮಾಡಿರೋ ಅವಮಾನದಿಂದ ಅಪ್ಪನ್ ಮನ್ಸಲ್ ಗಾಯ ಆಗಿತ್ತು. ಆ ಗಾಯಕ್ ಮತ್ತೆ ಬರೆ ಎಳ್ದ್ಬಿಟ್ಟಿಯಲ್ಲ ಅಮೂಲ್ಯ ನೀನು. ಅದ್ಕೆ ನಿಮ್ಮಲ್ಲಿ ತುಂಬಾ ಪ್ರೀತಿ ಇಟ್ಕೊಂಡಿದ್ದೆ ಅದ್ಕೆ ನಾನು. ಆದ್ರೆ ಈ ತರ ಮಾಡ್ತೀರಂತ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇಬ್ರು ನನ್ ಜೊತೆ ಮಾತಾಡ್ಬೇಡಿ. ಅಬ್ಬಬ್ಬಬ್ಬಬ್ಬಬ್ಬ! ಕುಂತ್ರೆ ಎದ್ದಳಕ್ಕಾಗಲ್ಲ, ಎದ್ರು ಕುಂದ್ರಕ್ಕಾಗಲ್ಲ. ವಯಸ್ಸಾಗೋಯ್ತು ನಿಮಗಲ್ಲ ಬಾವ, ನನಗೆ. ಈಗ್ಲಾದ್ರೂ ಒಂದ್ ಮದುವೆ ಮಾಡಕ್ ಮನ್ಸ್ ಮಾಡಿ. ಯಾಕೆ ಬಾವ ಹಿಂಗ್ ಸಪ್ಪ ಕೂತಿದ್ದೀರಾ? ಟೈಮ್ ಆಯ್ತು, ಬನ್ನಿ ಮನೆಗೆ ಹೋಗೋಣ. ದಿನ ಇಷ್ಟೊತ್ತಿಗೆಲ್ಲ ಹೋಗ್ತಿದ್ವಿ ನಾವು. ಯಾಕೋ ಮನೆಗೆ ಹೋಗೋ ಮನ್ಸು ಇಲ್ಲ. ಮನೇಲಿ ಹೋಗಿ ಯಾರ ಮುಖ ನೋಡ್ಬೇಕು ಅಂತಾನೂ ಅನ್ನಿಸ್ತಾ ಇಲ್ಲ. ನಿಮ್ ಅಣ್ಣಂದ್ರು ಆಡಿರೋ ಮಾತುಗಳು ಇನ್ನು ಕಿವಿಲ್ ಗುಯ್ ಅಂತ ಇದೆ ಸುಂದ್ರ. ಯಾರಾದ್ರೂ ನಮ್ಮನ್ನ ತಳ್ಳಿ ಕೆಳಗೆ ಬೀಳ್ಸಿ ಕೇಕೆ ಹಾಗೆ ನಕ್ಕದಾಗ ಎದೆ ಉಪ್ಸಿ ನಿಂತ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೆ ಮತ್ತೆ ನಾನ್ ಮುಗ್ರಸ್ ಬೀಳ್ತಾ ಇದೀನಿ ಕಣೋ. ಹಾಗ ನಾನ್ ಬೀಳಕ್ಕೆ ನಮ್ಮ ಮನೆಯವರೇ ಕಾರಣ ಅನ್ನೋದು ಗೊತ್ತಾದಾಗ ಮನ್ಸಿಗೆ ತುಂಬಾ ನೋವಾಗುತ್ತೆ ಸುಂದ್ರ. ಹೋದ್ಸಲ ಅಮೂಲ್ಯಂಗ್ ಒಂದ್ ಮಾತು ಹೇಳಿದೆ ಸುಂದ್ರ, ನೀ ಚೆನ್ನಾಗ್ ಓದು, ಒಂದ್ ಒಳ್ಳೆ ಕೆಲ್ಸಕ್ ಹೋಗು, ಆಗ ನನಗಿಂತ ಸಂತೋಷ ಪಡೋರು ಇನ್ನೊಬ್ರು ಇಲ್ಲ ಅಂತ. ಆದ್ರೆ ಈಗ ಅವಳೇ ನನ್ ಸಂತೋಷ ಕೊಳ್ಳಿ ಇಟ್ಬಿಟ್ಲಲ್ಲ. ಹೀಗೆ ಮಾಡ್ತಾಳೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ ಕಣೋ. ನಿನ್ನೆ ತಾನೇ ಹನುಮಂತಣ್ಣಂಗ್ ನಾನು ಹೇಳ್ತಾ ಇದ್ದೆ ಕಣೋ, ನನ್ ಸಂತೋಷ ಅನ್ನೋ ಕಿರೀಟಕ್ಕೆ ಸೊಸೆಂದ್ರು ಅನ್ನೋ 3 ಚಿನ್ನದ ಗರಿಗಳು ಸೇರ್ಕೊಂಡಿದೆ ಅಂತ. ಆದ್ರೆ ಇವತ್ ನೋಡು, ಆ ಗರಿಗಳೇ ನನಗೆ ಅವಮಾನ ಮಾಡಿ ಚುಚ್ತಾ ಇದೆ. ಭಾವ, ನೊಂದ್ಕೋಬೇಡಿ ಭಾವ. ಇವತ್ತೇನಾಗಿದೆಯೋ ಅದು ಆಗ್ಬಾರ್ದಿತ್ತು. ಆದ್ರೆ ಅಮೂಲ್ಯ ಮೀನಾ ಇದೆಲ್ಲ ನಿಮ್ ಮೇಲೆ ಗೌರವ ಇಲ್ದೇನೆ ಮಾಡಿದಾರಂತ ಅಲ್ವಲ್ಲ ಭಾವ? ಅಯ್ಯೋ, ನಾನು ಅವ್ರನ್ನ ವಹಿಸ್ಕೊಂಡ್ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಬೇಡಿ ಭಾವ. ಅವ್ರು ಪಾಪ ಏನೋ ಮಾಡಕ್ ಹೋದ್ರು, ಇನ್ನೇನೋ ಆಯ್ತು. ಆದ್ರೆ ನಮ್ಮ ಅಣ್ಣಂದ್ರ ಬುದ್ಧಿ ನಿಮಗ್ ಗೊತ್ತಲ್ಲ ಭಾವ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ. ಇಷ್ಟು ಚಿಕ್ಕ ವಿಷಯನ ಅಷ್ಟೊಂದು ದೊಡ್ಡದು ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಅವ್ರ ಬುದ್ಧಿನೇ ಅಂತದ್ದು. ವಿಷಯ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ನನಗ ಅವಮಾನ ಆಗಿದ್ ಸತ್ಯ ಅಲ್ವಾ? ಅಡ್ಕೆಗೆ ಹೋದ್ ಮಾನ ಆನೆ ಕೊಟ್ರು ಬರಲ್ಲ ಅಂತಾರೆ. ನೀನ್ ಎಷ್ಟೇ ನನಗ್ ಸಮಾಧಾನ ಮಾಡ್ಬೋದು ಸುಂದ್ರ, ಆದ್ರೆ ಆಗಿರೋ ಅವಮಾನ ವಾಪಸ್ ಹೋಗಲ್ಲ, ಹೋಗಿರೋ ಮಾನ ವಾಪಸ್ ಬರಲ್ಲ. ಮೀನಾ ಅಮೂಲ್ಯ ಈ ವಿಷಯ ನನ್ನ ಹತ್ರ ಮುಚ್ಚಿಡದೆ ಸತ್ಯ ಹೇಳಿದ್ದಿದ್ರೆ ನಿಮ್ ಅಣ್ಣಂದ್ರು ಕೇಳಿದಾಗ ನಾನು ಎದೆ ಉಪ್ಸಿ ಸಮಜಾಯಿಷಿ ಕೊಡ್ಬೋದಾಗಿತ್ತು. ಆದ್ರೆ ನನ್ನ ಹತ್ರ ವಿಷಯ ಮುಚ್ಚಿಟ್ಟು ನಾನ್ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ರು. ಬಾವ ಅಯ್ಯೋ ಬಾವ, ಎಷ್ಟು ನೊಂದ್ಕೊಂಡ್ಬಿಟ್ಟವ್ರಲ್ಲ. ಹಾಗಂತ ಪಾಪ ಅಮೂಲ್ಯ ಮೀನಮ್ಮಂಗೂ ಬೈಯಕ್ಕಾಗಲ್ಲ. ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ ಇದು. ಅಕ್ಕ, ಏನಕ್ಕ ಹೀಗಾಗೋಯ್ತು? ವಲ್ಲಭ ಅಂತೂ ನನ್ ಮಾತೇ ಕೇಳ್ತಾ ಇಲ್ಲ. ಕೇಶ್ವನು ನನ್ ಮಾತ್ ಕೇಳ್ತಿಲ್ಲ ಅಮ್ಮ. ನನ್ಗೆ ಇವತ್ತೊಂದ್ ಚೆನ್ನಾಗ್ ಅರ್ಥ ಆಗೋಯ್ತಮ್ಮ. ನನ್ ಗಂಡಂಗಾಗ್ಲಿ ಅವ್ರ ಹೆಂಡತಿರ್ ಫೀಲಿಂಗ್ಸ್ಗಿಂತ ಅವ್ರ ಅಪ್ಪಂಗ್ ಅವಮಾನ ಆಗಿದೆ ಹೆಚ್ಚು. ಹೌದು, ಮಾವಂಗ್ ಅವಮಾನ ಆಗಿದ್ದಕ್ಕೆ ನಮ್ಗೂ ಬೇಜಾರಿದೆ. ಆ ತರ ಆಗ್ಬಾರ್ದಿತ್ತು. ಆದ್ರೆ ಅದಕ್ ನಾವ್ ಕಾರಣ ಅಲ್ಲ ಅಮ್ಮು. ನಮ್ ಉದ್ದೇಶ ಅದಾಗಿರ್ಲಿಲ್ಲ. ಮೊಸ್ರಲ್ ಕಲ್ಲು ಹುಡ್ಕೋರ್ತಾರ ಆ ಎದ್ರ ಮನೆಯವ್ರು ನೀನ್ ಟ್ಯೂಷನ್ ಮಾಡೋದಕ್ಕೆ ಮಾವನ್ ಹೊಣೆ ಮಾಡಿದ್ರೆ ಯಾರ್ ಏನ್ ಮಾಡಕ್ಕಾಗತ್ತೆ? ಅಪ್ಪ ಚಿಕ್ಕಪ್ಪ ಮಾವನ್ ಬಗ್ಗೆ ಇಲ್ಲಿರೋದೆಲ್ಲ ಹೇಳಿದ್ರು. ನಾನ್ ದುಡ್ಕೊಂಡ್ ಬಂದಿರೋ ದುಡ್ಡಲ್ಲೇ ಅವ್ರು ಬದುಕ್ತಿದಾರೆ ಅಂತೆಲ್ಲ ಮಾತಾಡಿದ್ರು. ಅವ್ರ್ ಏನ್ ಬೇಕಾದ್ರೂ ಮಾತಾಡ್ರಿ, ಅದು ಅವ್ರ ಬುದ್ಧಿ ತೋರ್ಸುತ್ತೆ. ಆದ್ರೆ ನಮ್ಮನೆ ಗಂಡಸ್ರು ನಮ್ನ ಅರ್ಥ ಮಾಡ್ಕೋಬೇಕಿತ್ತಲ್ವಾ? ನೀನ್ ಯಾಕೆ ಈ ತರ ಮಾಡ್ದೆ? ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಕೇಳೋದಕ್ಕೂ ತಯಾರಿಲ್ಲ. ನೀನ್ ಹೋಮ್ ಟ್ಯೂಷನ್ ಮಾಡ್ಬೇಕು, ದುಡಿಬೇಕು ಅಂತ ಯಾಕೆ ಅನ್ಕೊಂಡೆ? ನಿನ್ ಮೇಕಪ್ ಐಟಮ್ಸ್ ತಗೊಳಕ ಅಥವಾ ಒಳ್ಳೆ ಬಟ್ಟೆ ಬರೆ ತಗೊಳೋದಕ್ಕ? ನಿನ್ ಗಂಡನ್ ಹೆಗ್ಲ ಮೇಲಿರೋ ಭಾರ ಸ್ವಲ್ಪನಾದ್ರೂ ಕಮ್ಮಿ ಮಾಡ್ಬೇಕು ಅಂತ ಅಲ್ವಾ? ಮಾವನ್ ಕೊಡ್ಬೇಕಾಗಿರೋ ಶೇರಲ್ಲಿ ನೀನು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಂತ ಅಲ್ವಾ? ವಲ್ಲಭನ್ ಹೊರೆ ಸ್ವಲ್ಪನಾದ್ರೂ ಕಮ್ಮಿ ಆಗುತ್ತೆ ಅಂತ ನೀನ್ ಅನ್ಕೊಂಡೆ ಅಮ್ಮು. ಅದಕ್ಕೆ ನಾನು ನಿನ್ ಜೊತೆ ನಿಂತ್ಕೊಂಡೆ. ಆದ್ರೆ ಈಗ ನೋಡು ಏನಾಗಿದೆ ಅಂತ. ನನಗ್ ಬೇಜಾರಾಗಿರೋದು ಅದಕ್ಕೂ ಅಲ್ಲ ಅಮ್ಮು. ನಿನ್ ಗಂಡ ನನ್ ಗಂಡ ಮಾವಂಗ್ ಅವಮಾನ ಆಯ್ತು ಅಂತ ನಮ್ಮೇಲ್ ಸಿಕ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅತ್ತೆ ಯಾಕೀಗ ಆಡ್ತಿದ್ದಾರೆ? ನಮ್ ಮನ್ಸೇನು,
ನಮ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ಅವ್ರಿಗೆ ಅರ್ಥನೇ ಆಗ್ತಿಲ್ವಾ? ಸಾರಿ ಅಕ್ಕ, ನನ್ನಿಂದ ನಿಮಗ್ ತುಂಬಾ ತೊಂದ್ರೆ ಆಗ್ತಾ ಇದೆ. ಮನೆಯವರೆಲ್ಲರೂ ನಿಮ್ ಮೇಲೂ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನಂಗೆ ಅದೇ ತುಂಬಾ ನೋವಾಗ್ತಾ ಇರೋದು. ನೀನ್ ಯಾಕೆ ಬೇಜಾರ್ ಮಾಡ್ಕೋತ್ಯಾ? ಹೋಗ್ಲಿ ಬಿಡು ಅಮ್ಮು. ಇಲ್ಲ, ನೀವೆಲ್ರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿದ್ರಿ. ಆದ್ರೆ ಈಗ ಅತ್ತೆ, ಮಾವ, ಕೇಶವ್ ಬಾವ ಯಾರು ನಿಮ್ ಜೊತೆ ಮಾತಾಡ್ತಾ ಇಲ್ಲ. ನನ್ನಿಂದ ನಿಮಗ್ ತುಂಬಾ ತೊಂದ್ರೆ ಆಗೋಯ್ತು. ನೋಡು ಅಮ್ಮು, ನೀನೇನಾದ್ರು ತಪ್ಪು ಮಾಡಿ ಅದಕ್ಕೆ ನಾನ್ ಸಪೋರ್ಟ್ ಮಾಡಿ ಈ ತರ ಆಗಿದ್ದಿದ್ರೆ ಅವಾಗ ನನಗೆ ಗಿಲ್ಟ್ ಫೀಲ್ ಆಗಿರ್ತಿತ್ತು. ಆದ್ರೆ ಈಗ ನನಗೆ ಯಾವ ಗಿಲ್ಟು ಇಲ್ಲ. ಯಾಕೆ ಅಂದ್ರೆ ನಾವ್ ಯಾವ ತಪ್ಪು ಮಾಡಿಲ್ಲ ಅಮ್ಮು. ಆದ್ರೆ ಇದ್ ಯಾಕಕ್ಕ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇವತ್ತಿಷ್ಟೆಲ್ಲ ಗಲಾಟೆ ಆಯ್ತಲ್ವಾ, ಎಲ್ರೂ ಬೇಜಾರಲ್ಲಿದ್ದಾರೆ. ಅವ್ರು ಯಾರಿಗೂ ನಾವೇನು ಅಂತ ಅರ್ಥ ಆಗ್ತಿಲ್ಲ. ಸ್ವಲ್ಪ ಟೈಮ್ ಕೊಡು, ನೀನೇನು ಅಂತ ಅರ್ಥ ಆಗತ್ತೆ. ಅಲ್ಲಿವರೆಗೂ ಏನೇ ಆದ್ರೂ ನೀನ್ ಸ್ಟ್ರಾಂಗ್ ಆಗಿರ್ಬೇಕು. ನೋಡು, ಈ ತರ ಕಣ್ಣೀರ್ ಹಾಕ್ಬಾರದು. ಗಾಡ್ ಪಾಪ, ಒಂದ್ಸಲಿ ನನ್ ಮಾತ್ ಕೇಳೋ ಪ್ಲೀಸ್. ನಾನ್ ಬೇಕು ಅಂತ ಯಾವ ತಪ್ಪು ಮಾಡಿಲ್ಲ ಕಣೋ. ನಿನ್ನೆ ನಂಬ್ಕೊಂಡ್ರೆ ನಾಳೆ ದಿನ ಮನೆಯವರೆಲ್ಲರೂ ಬೀದಿಲ್ ಭಿಕ್ಷೆ ಎತ್ಬೇಕಾಗತ್ತೆ. ನಿಮ್ ಮನೇಲಿ ನಿನ್ನ ಸ್ವತಂತ್ರವಾಗಿ ಬೆಳೆಸಿದ್ದಾರೆ. ನೀನು ಇಲ್ಲಿ ಸ್ವತಂತ್ರವಾಗೇ ಇದೆಯಾ. ಆದ್ರೆ ಈ ಮನೆಯಲ್ಲಿ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಪದೇ ಪದೇ ಯಾಕೆ ನೀನ್ ಆ ಲೈನ್ ನ ಪಾಸ್ ಮಾಡ್ತೀಯ? ನಿನ್ನೊಂದ್ ಪ್ರಶ್ನೆ ಕೇಳ್ತೀನಿ ಕಿರ್ಚ. ಅದೇನಿದ್ರು ಕೇಳಿ. ಅಮೂಲ್ಯ ಯಾರದೋ ಮನೆಗೆ ಪಾಠ ಹೇಳಕ್ ಹೋಗ್ತಾಳೆ, ಅದಕ್ಕೆ ಮೀನಾ ಸಹಾಯ ಮಾಡ್ತಾಳೆ ಅನ್ನೋದು ನಿನಗ್ ಗೊತ್ತೇ ಇರ್ಲಿಲ್ವಾ ಗಿರಿಜಾ?